ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಮ್ಮಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋನ ಪೂರ್ತಿ ನೋಡಿ. ಇವತ್ತಿನ ವಿಷಯ ಏನು ಅಂದರೆ, ಪ್ರಾಣಿಗಳು ನಾವು ತೊಂದರೆ ಕೊಟ್ಟರೆ ಮಾತ್ರ ಅದು ನಮಗೆ ರಿಟರ್ನ್ ಏನಾದರೂ ಮಾಡೋಕ್ಕೆ ಬರುತ್ತೆ ಅಷ್ಟೇ. ನಾವೇನು ಮಾಡದೆ ಅವುಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವುಗಳಿಗೆ ನಮ್ಮ ಕೈಲಿ ಆಗೋಂಥದ್ದನ್ನು ನಾವು ಕೊಟ್ಟರೆ ಅವು ಪಾಡ್ಗವು ಸುಮ್ಮನೆ ಇದ್ಬಿಡ್ತವೆ. ದಯವಿಟ್ಟು ನಿಮ್ಮ ಕೈಲಿ ಆಗುವಷ್ಟು ಮಟ್ಟಿಗೆ ಪ್ರಾಣಿಗಳನ್ನ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ವಿಡಿಯೋನ ನೋಡೋಣ ಬನ್ನಿ. ಇವಾಗ ಹೇಗಿದೆ, ಏನೇನು ಮಾಡ್ತು ಮತ್ತು ಕೋತಿ ಅನ್ನೋದನ್ನು. ನನ್ನ ಮಗಳು ಈಗ ಕೋತಿಗೆ ಕಡಲೆಪಪ್ಪನ್ನ ಕೊಡ್ತಾ ಇದ್ದಾಳೆ ಕೈಯಲ್ಲಿ. ಅದು ಕೂಡ ತೊಗೊಂಡು ತಿಂತಾ ಇದೆ ಆರಾಮಾಗಿ. ನೋಡಿ ಹೇಗೆ ತಿಂತಾ ಇದೆ ಅಂತ. ಮತ್ತು ಅದಕ್ಕೆ ಬಿದ್ದೋಗ್ಬಿಡ್ತೀನಿ ಅನ್ನೋ ಬೈಕ್ ಏನೊಂದು ಗೋಡೆ ಕೂಡ ಇಟ್ಕೊಂಡು ಕೂತ್ಕೊಂಡಿದೆ. ಆರಾಮಾಗಿ ತಿನ್ಕೊಂಡು ಕೂತ್ಕೊಂಡಿದೆ ನೋಡಿ ಅದು. ಮತ್ತು ಅವಳು ಸ್ವಲ್ಪ ಮುಂದೆ ಹೋದ್ಲು, ಮತ್ತು ಅದು ಕೂಡ ಮುಂದೆನೇ ಬಂತು. ಯಾಕಂದರೆ ಅದಕ್ಕೆ ಬೇಕಲ್ಲ ಊಟ, ಹೊಟ್ಟೆ ಹಸಿವು ಇದೆಯಲ್ಲ, ಹಾಗಾಗಿ ಅದು ಕೂಡ ಬರ್ತಾ ಇದೆ ತಿನ್ನೋದಕ್ಕೆ ಅಂತ. ಮತ್ತು ಅದನ್ನು ನೋಡಿ ಇನ್ನೂ ಒಂದು ಕೋತಿನೂ ಬಂತು ನೋಡಿ. ಒಂದು ಬಂದರೆ ಸಾಕು ಎಲ್ಲ ಬಂದುಬಿಡುತ್ತೆ ಕೋತಿಗಳು. ಈ ಕಡೆ ಎಲ್ಲ ತುಂಬ ಕೋತಿಗಳಿದ್ದಾವೆ, ಆದರೆ ಎಲ್ಲ ಇದೇ ಥರ ಇರಲ್ಲ. ಕೆಲವೊಂದಂತೂ ಸುಮ್ಮನೆ ಇದ್ರೂ ಕೂಡ ಅಂದರೆ ಅವಕ್ಕೆ ಹೊಟ್ಟೆ ಹಸಿವು ಆಗಿರುತ್ತಲ್ಲ, ಆ ಕಾರಣಕ್ಕೆ ಹರ್ಟ್ ಮಾಡಿಬಿಡುತ್ತೆ, ಏನಾದರೂ ಮಾಡಿಬಿಡುತ್ತೆ, ಪರ್ಚೋದು ಆ ಥರ ಮಾಡುತ್ತೆ. ನೀಟಾಗಿ ಪೂರ್ತಿ ತಿಂತು. ಮತ್ತು ಇವಾಗ ಆ ಕಡೆ ಹೋಗ್ತಾ ಇದೆ ನೋಡಿ ಇವಾಗ. ಮತ್ತು ಅದು ಬರ್ತಾ ಇದೆ. ಅದೆಲ್ಲಿ ಇದು ಫುಡ್ ಕಿತ್ಕೊಂಡ್ಬಿಡುತ್ತೆ ಅಂತ ಮತ್ತೆ ಕಿತ್ತಾಡ್ತಾ ಇದೆ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳು ಈ ಥರನೇ ಅಲ್ವಾ, ಯಾವಾಗಲೂ ಕಿತ್ತಾಡ್ತಾನೇ ಇರ್ತಾರೆ. ಇವಾಗ ಇನ್ನೊಂದು ಕೋತಿ ಬರ್ತಾ ಇದೆ. ಪಾಪ ಇದಕ್ಕೇನೋ ಕೈ ಸ್ವಲ್ಪ ಏಟಾಗಿದೆ. ಇದು ಕೂಡ ತಿಂತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಾ ಇದೆ. ಆ ಕಡೆ ಈ ಕಡೆ ಅವರು ಬರ್ತಾ ಇದ್ದಾರೆ ತೊಂದರೆ ಕೊಡೋಕ್ಕೆ. ಮತ್ತು ಇನ್ಯಾವುದಾದ್ರೂ ಕೋತಿಗಳು ಬರ್ತಾ ಇದೆ ಕಿತ್ಕೊಳ್ಳೋಕ್ಕೆ ಅಂತ ನೋಡ್ಕೊಂಡು ತಿಂತಾ ಇದೆ. ಇಲ್ಲಿ ಫುಲ್ ಇತ್ತು ಕಡಲೆಪಪ್ಪು, ಎಲ್ಲ ಬೇಗ ತಿಂದು ಖಾಲಿ ಮಾಡ್ತು ನೋಡಿ. ಇಲ್ಲಿ ಇನ್ನು ಸ್ವಲ್ಪ ಕಡಲೆಪಪ್ಪನ್ನ ಹಾಕಿದ್ವಿ, ಮತ್ತೆ ತಿಂತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ದೌಡೆಗೆಲ್ಲ ಉದುರಿಸ್ಕೊಂಡು ತಿಂತಾ ಇದೆ. ಆವಾಗಿಂದ ಕೊಡ್ತಾಯಿದ್ವಿ, ಇದೆಲ್ಲ ಫುಲ್ಲು ಹೀಗೇ ಇಟ್ಕೊಂಡಿದೆ ಅದನ್ನು. ಅಂದರೆ ಅದು ಫಾಸ್ಟಾಗಿ ತಿಂದು ಮುಗಿಸ್ಬೇಕು ಆ ಟೈಮ್ಗೆ. ಇದಕ್ಕೆ ಅಲ್ವಾ ಹೇಳೋದು, ಹಸಿದವ್ರಿಗೆ ಮಾತ್ರ ಊಟದ ಬೆಲೆ ಗೊತ್ತಿರುತ್ತೆ ಅಂತ. ನೋಡಿ ಎಷ್ಟು ಫಾಸ್ಟಾಗಿ ಹೋಯಿತು. ಒಂದು ಬಂತು, ಅದಕ್ಕೆ ಇದು ಹೊಟ್ಟೋಗ್ಬಿಡ್ತು ಎದುರ್ಕೊಂಡು. ಮತ್ತೆ ಇನ್ನೊಂದು ಕೋತಿ ಬರ್ತಾಯಿದೆ, ಮರಿ ಕೋತಿ. ಇದೂ ಅವಕ್ಕೂ ಭಯ ಇರುತ್ತೆ, ಯಾಕಂದರೆ ಮನೆ ಹತ್ರ ಬರೋದಕ್ಕೆ ಹೊಡೆದು ಬಿಟ್ರೆ ಅನ್ನೋ ಭಯ ಇರುತ್ತಲ್ಲ ನೋಡಿ. ಬರ್ತಾ ಇದೆ ನೋಡಿಕೊಂಡು ಏನಾದ್ರು ಮಾಡ್ತಾರ ಅಂತ ಎದುರ್ಕೊಂಡು. ಎಷ್ಟು ಚೆನ್ನಾಗಿ ಊಟದ ಬೆಲೆಗಳು ಗೊತ್ತಿರುತ್ತೆ ಅಲ್ವ ಅವು ಕೂಡ, ಯಾಕಂದರೆ ಎಲ್ಲೂ ಸಿಗಲ್ಲ. ಈಗ ಕಾಡೆಲ್ಲ ಕೆಡೆದ್ಬಿಟ್ಟು ಅದು ಇದು ಫ್ಲಾಟ್ಗಳೆಲ್ಲ ಮಾಡಿರೋದ್ರಿಂದ ಇವುಗಳಿಗೂ ಪಾಪ ಊಟಕ್ಕೆ, ಹಣ್ಣುಗಳು, ಆಟ ಆಡೋಕ್ಕೆ, ಇರೋದಕ್ಕೆಲ್ಲ ಜಾಗ ತುಂಬ ಕಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಇತ್ತೀಚೆಗೆ ಜಾಸ್ತಿ ಆಗೋಗ್ಬಿಟ್ಟಿದೆ ಅಷ್ಟೇ ಇವುಗಳು ಬರೋದು. ಮೊದಲೆಲ್ಲ ಇಷ್ಟೊಂದು ಬರ್ತಾನೆ ಇರಲಿಲ್ಲ, ನಾವೇ ಹೋಗ್ಬೇಕಿತ್ತು ನೋಡೋದಕ್ಕೆ ಅಂತ. ಈಗ ನೋಡಿ ಕಾಲ ಎಷ್ಟು ಚೇಂಜ್ ಆಗಿದೆ ಅಂತ, ಅವುಗಳೇ ಬರ್ತಾಯಿದ್ದಾವೆ ನಮ್ಮನ್ನು ನೋಡೋದಕ್ಕೆ ಅಂತ. ಮತ್ತು ಅದು ಹೋಯ್ತು, ಮತ್ತು ಇನ್ನೊಂದೆರಡು ಬಂತು. ಎಲ್ಲ ಬರ್ತಾ ಇದ್ದಾವೆ ಒಳಗಡೆಗೆ ನೋಡಿ. ಇನ್ನೊಂದು ಸ್ವಲ್ಪ ಕಡಲೆಪಪ್ಪು ಹಾಕಿದ್ವಿ, ಅದನ್ನು ಕೂಡ ತಿಂತಾ ಇದೆ. ನೀವು ಅಕ್ಕಪಕ್ಕ ಪ್ರಾಣಿಗಳಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಊಟನ ಹಾಕೋದಕ್ಕೆ ನೋಡಿ, ಯಾಕಂದರೆ ಪಾಪ ಅವುಗಳು ಎಲ್ಲೋಗ್ತಾವಲ್ವ ನೋಡಿ. ಇವಾಗ ಹಾಕಿದ ಕಡಲೆಪಪ್ಪೆಲ್ಲ ನೀಟಾಗಿ ಪೂರ್ತಿ ತಿನ್ಕೊಂಬಿಟ್ಟಿದೆ. ದೊಡ್ಡ ಕೋತಿ ಬರುತ್ತೆ ಅಂತ ಭಯ ಬೇರೆ ಇದಕ್ಕೆ. ಅದು ಬಂದರೆ ಕಚ್ಚಿದನ್ನು ಓಡಿಸ್ಬಿಡುತ್ತೆ, ಅದಕ್ಕೆ ಇಷ್ಟೊಂದು ತುಂಬ ಹೆದರ್ಕೊತವೆ. ಹಾಕಿದ್ರೆ ಮಾತ್ರ ಫುಡ್ ಸ್ವಲ್ಪನೂ ವೇಸ್ಟ್ ಮಾಡಲ್ಲ. ಕಡಲೆಪಪ್ಪು ಅವು ತಿನ್ನೋವಂಥದ್ದು ಎಲ್ಲ ನೀಟಾಗಿ ತಿಂದು ಖಾಲಿ ಮಾಡ್ತವೆ ನೋಡಿ. ಕೊಟ್ಟಿದ್ದಕ್ಕೆ ಮೇಲ್ಗಡೆ ಇನ್ನೊಂದು ಕೋತಿ ಬಂದುಬಿಟ್ಟಿದೆ ಮನೆ ಮೇಲೇ ನೋಡಿ. ಇವಾಗ ಮತ್ತೆ ಸೌತೆಕಾಯಿ ಕೊಡ್ತಾ ಇದ್ದಾಳೆ ನನ್ನ ಮಗಳು, ಮುರಿದ್ಬಿಟ್ಟು. ಇದನ್ನೇ ಇವಾಗ 2 ಕೋತಿನೂ ತಗೋತಾ ಇದ್ದಾವೆ. ನಮಗೂ ಸ್ವಲ್ಪ ಭಯ ಅನಿಸುತ್ತೆ ಕೊಡೋದಕ್ಕೆ, ಅಂದ್ರೂ ಪಾಪ ನಾವೇನಾದರೂ ಹರ್ಟ್ ಮಾಡಿದ್ರೆ ಅಲ್ವಾ ಅದು ಮಾಡೋದು, ಅದಕ್ಕೆ ಅದು ಪಾಡ್ಗದು ತಿನ್ಕೊಂಡಿದೆ. ಈ ಎಳೆ ಸೌತೆಕಾಯಿ ಚೆನ್ನಾಗಿರೋಂಥದ್ದು ಮಾತ್ರ ಕೊಟ್ಟರೆ ಇವುಗಳು ತಿನ್ನೋದು. ಏನಾದ್ರೂ ಒಟ್ಟೋಗಿರೋಂಥದ್ದು ಕೊಟ್ಟರೆ ತಿನ್ನೋದು ಇಲ್ಲ, ಏನಿಲ್ಲ, ಅಲ್ಲೇ ಇಟ್ಬಿಟ್ಟು ಒಟ್ಟೋಗ್ಬಿಡ್ತವೆ ಸ್ಮೆಲ್ ಮಾಡಿಬಿಟ್ಟು ನೋಡಿ. ಸೌತೆಕಾಯಿ ಎಳೆದಿದೆ, ಹಾಗಾಗಿ ಸಿಪ್ಪೆ ಮಾತ್ರ ತೆಗೆದ್ಬಿಟ್ಟು ಒಳಗಡೆ ಎಲ್ಲ ತಿನ್ಕೋತಾ ಇದೆ ನೀಟಾಗಿ.
ನೋಡಿ ಎಷ್ಟು ಚೆನ್ನಾಗಿ ತಿನ್ನುತ್ತೆ ಅಲ್ವಾ ಕೋತಿಗಳು. ಸಿಪ್ಪೆ ಮಾತ್ರ ಬಿಸಾಕ್ತಾ ಇದೆ ಅಷ್ಟೇ, ಉಳಿದಿದ್ದೆಲ್ಲ ನೀಟಾಗಿ ತಿನ್ಕೋತಾ ಇದೆ ಒಳಗಡೆ ಎಲ್ಲ. ನಮ್ಮ ತಾತ ಹೇಳ್ತಿದ್ರು ಬಳಗವೇ ಭಾಗ್ಯ ಅಂತ. ಅದು 200% ನಿಜ. ಯಾಕಂದರೆ ಇವಾಗ ದುಡ್ಡು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ, ಆದರೆ ಸಂಬಂಧಗಳು ಹಾಗಲ್ಲ. ಒಂದು ಸಲ ಏನಾದರೂ ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಅದು ದೂರ ಆಗೋದೇ ಇಲ್ಲ. ದಯವಿಟ್ಟು ಸಂಬಂಧಗಳನ್ನ ಉಳಿಸಿ ಹಾಗೂ ಬೆಳೆಸಿ ಖುಷಿಯಾಗಿರಿ ಅಂತ ಕೇಳ್ಕೊಡ್ತೀನಿ. ನೋಡಿ ಇವಾಗ ಅದು ಹೋಯ್ತು ಮಂಕಿ ಆವಾಗಲೇ. ಇವಾಗ ಇನ್ನೊಂದು ಬರ್ತಾ ಇದೆ, ಇನ್ನೊಂದು ಅರ್ಧ ಈಸ್ಕೊಂಡಿತ್ತಲ್ಲ ಸೌತೆಕಾಯಿನ ಕೋತಿ, ಇದೂ ನೀಟಾಗಿ ತಿಂದ್ಬಿಡ್ತಾ ಇದೆ ನೋಡಿ. ಈಗ ತಿನ್ಕೊಂಡು ಹೋಗೋಕ್ಕೆ ನೋಡ್ತಾ ಇದೆ, ಇದೂ ಹೊರಡ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.